ಸತ್ಯಯುಗದಲ್ಲಿ ಯಾರೂ ಅಟ್ಯಾಚ್ ಆಗಿರಲಿಲ್ಲ. ಹೇಗೆಂದರೆ ಒಂದು ಕಾಲದಲ್ಲಿ ಯಾರೋ ಊರಿಗೆ ಹೋಗಬೇಕಾಗಿತ್ತು. ಬೀದಿಯಲ್ಲಿ ಒಂದು ಬಂಗಾರ ತುಂಬಿದ ಮೂಟೆ ಇಟ್ಟು ಹೋದರೆ, ಬೇಡಪ್ಪ ಭಾರ ಇದೆ ಆಮೇಲೆ ತೊಗೊಂಡು ಹೋಗೋಣ ಅಂತ ಅಲ್ಲಿ ಇಟ್ಕೊಂಡು ಹೋದರೆ ವಾಪಸ್ ಅವನು 15 ದಿವಸ ನಂತರ ಬಂದು ನಿಂತ್ಕೊಂಡ್ರೆ ಅಲ್ಲೇ ಇರ್ತಾಯಿತ್ತು. ಇದು ಸತ್ಯಯುಗ. ತ್ರೇತಾಯುಗ ದ್ವಾಪರದಲ್ಲೂ ಕೂತ ಸ್ವಲ್ಪ ಪ್ರಾಮಾಣಿಕ ಇತ್ತು. ಇವತ್ತು ನೀವು ಪಾಕೆಟಲ್ಲಿ ಇಟ್ಕೊಂಡು ಹೋದ್ರೆ ನಿಮ್ಮನ್ನು ನಗರಿಸ್ತಾರೆ ಅಷ್ಟೇ. ಮುಚ್ಚಿ ಇಡೋದು ಹೊರಗಡೆ ಇನ್ನೂ ಬಿಡಿ ಹೋಗಲಿ. ಲಕ್ಷ್ಯ ನಿನ್ನಿಂದಿದೆಯೋ ಆಯಿತು, ನಿನ್ನ ಡೆಸ್ಟಿನೇಷನ್ ಮುಟ್ಟೋದಕ್ಕಿಂತ ಮುಂಚೆನೇ ಅಲ್ಲಿ ಎಗರಿಸಿರ್ತಾರೆ. ಯಾಕೆಂದರೆ ಅಷ್ಟು ಅಟ್ಯಾಚ್ಮೆಂಟ್. ಅದಕ್ಕೆ ಇವಾಗ ಕಿಲೋಮೀಟರ್ ಗಟ್ಟಲೆ ಹೋಗಿದೆ ಬಂಗಾರ ಹುಡುಕ್ಬೇಕಂದ್ರೆ. ಎಷ್ಟು ಅಗಿಬೇಕಂದ್ರೆ ಅಷ್ಟು ಅಗಿಬೇಕಾಗತ್ತೆ. ಯಾಕೆ ನೀನು ಅಟ್ಯಾಚ್ ಆಗಿದೆ, ಭೂಮಿ ಒಳಗಡೆ ಹಿಡ್ಕೊಳ್ಳುತ್ತೆ. ಗ್ರೇನ್ಸು 1 ಎಕರೆದಲ್ಲಿ ಮೊದಲು ಎಷ್ಟು ಬರ್ತಾ ಇತ್ತು ಹಳ್ಳಿಯಲ್ಲಿ, ಇವಾಗ ಎಷ್ಟು ಬರ್ತಾ ಇದೆ? ಯಾಕೆ ಹೇಳಿ? ನೀನು ಅದನ್ನು ಧಾನ್ಯಗಳನ್ನು ಸಂಗ್ರಹಣ ಮಾಡಿ ವ್ಯಾಪಾರ ಮಾಡಿ ನಿನ್ನ ಇಂದ್ರಿಯ ತೃಪ್ತಿಗೋಸ್ಕರ ಅದನ್ನು ಉಪಯೋಗಿಸ್ಕೊಳ್ತಾ ಇದೀಯಾ? ಅದಕ್ಕೋಸ್ಕರ ಭೂಮಿ ತಾಯಿಯನ್ನು ಹಿಡ್ಕೊಳ್ಳು. ಅದು ಧಾರ್ಮಿಕವಾಗಿ ನಾನು ಪ್ರಚಾರ ಮಾಡೋಕ್ಕೋಸ್ಕರ, ಭಗವಂತನ ನಾಮಸ್ಮರಣೆ ಮಾಡೋಕ್ಕೋಸ್ಕರ, ಭಗವಂತನ ದೇವೋತ್ತಮ ಪರಮ ಪುರುಷನಿಗೆ ಸ್ಪರ್ಶ ಮಾಡಬೇಕು ಅಂತ ನೀನು ಹೋಗಿದ್ದಾಗಿದ್ರೆ ಅಪಾರವಾದದನ್ನು ಕೃಷ್ಣ ಕೊಡ್ತಾನೆ. ಅದ್ರ ಪುಣ್ಯ ಕಳ್ಕೊಳ್ತಿರೋದು ಯಾರು? ನಾವೇ ಪುಣ್ಯ ಕಳ್ಕೊಳ್ತಿರೋದು. ಧರ್ಮ ತತ್ವಗಳನ್ನು ಧಿಕ್ಕರಿಸಿ ಈ ಶಾಸ್ತ್ರ ವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತಃ. ಶಾಸ್ತ್ರ ವಿಧಿಗಳನ್ನು ಎಲ್ಲವನ್ನು ದಿಕ್ಕಿಗೆ ಗಾಳಿಗೆ ತೂರಿ ನನ್ನ ಮನಸ್ಸಿಗೆ ಹಾಗೆ ನನ್ನ ಇಂದ್ರಿಯ ತೃಪ್ತಿ ನನ್ನ ದೇಹಕ್ಕೆ ಸಂತೋಷಕ್ಕೋಸ್ಕರ ನಾನು ಬಾಳ್ತೀನಲ್ಲೋ ಅವಾಗ ಯಾವುದು ಸರಿ ಹೋಗೋದು.